ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರವೀಣ್ ಇನ್ಫೋಲ್ಡ್ ಸ್ನೇಹಿತರೆ. ಸೊ ಗಾಯ್ಸ್, ಇಷ್ಟು ದಿನ ಸಮ್ ರೀಸನ್ಸಿಂದ ನಾನು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಸ್ನೇಹಿತರೆ. ಸೊ ಇನ್ನು ಮುಂದೆ ಈ ತಪ್ಪು ಆಗಲ್ಲ. ಜಾಬ್ ಬಗ್ಗೆ ಪಕ್ಕಾ ಇನ್ಫಾರ್ಮೇಷನ್ ಕೊಡ್ತೀನಿ ಸ್ನೇಹಿತರೆ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಫುಲ್ ನೋಡಿ. ಸೊ ಇಷ್ಟು ದಿನ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರಿ, ಸೊ ಇನ್ನು ಮುಂದೆ ಕೂಡ ಆ ರೀತಿಯೇ ಸಪೋರ್ಟ್ ಮಾಡಿ. ಸೊ ಗಾಯ್ಸ್, ಈ ಒಂದು ವಿಡಿಯೋವನ್ನು ಫುಲ್ ನೋಡಿ ಸ್ನೇಹಿತರೆ. ಈ ಒಂದು ವಿಡಿಯೋವು ಸರ್ಕಾರದಿಂದ ಬಂದಿರುವಂಥ ಒಂದು ಜಾಬ್ ನೋಟಿಫಿಕೇಶನ್ ಆಗಿದೆ. ಸೊ ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ಮುಂದೆ ನೋಡ್ಕೊತ ಹೋಗೋಣ, ಬನ್ನಿ ಸ್ನೇಹಿತರೆ. ಸೊ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತ, ಇದು ಬೆಂಗಳೂರಲ್ಲಿ ಸ್ನೇಹಿತರೆ ಬಿಟ್ಟಿರೋದು. ಇದು ಅತ್ಯಂತ ಪ್ರಮುಖವಾಗಿ 34 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ. ಇದು ಒಂದು ನೇರ ನೇಮಕಾತಿಯಾಗಿದ್ದು, ಇದು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ದಾರೆ ಸ್ನೇಹಿತರೆ. ಸೊ ಇದು ಯಾವುದೇ ರೀತಿಯ ಆಫ್ಲೈನ್ ಮುಖಾಂತರ ಅಂಚೆ ಮೂಲಕ ಆಗಲಿ ಕೊರಿಯರ್ ಮೂಲಕ ಆಗಲಿ ಈ ಒಂದು ಅಪ್ಲಿಕೇಶನನ್ನು ಬಿಟ್ಟಿಲ್ಲ ಸ್ನೇಹಿತರೆ. ಸೊ ಈ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕಲಿಕ್ಕೆ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನೀಡಿರ್ತೀನಿ ಸ್ನೇಹಿತರೆ. ಸೊ ಅಲ್ಲಿ ಹೋಗಿ ನೀವು ಕ್ಲಿಕ್ ಮಾಡಿದರೆ, ಅದರ ಮೇಲೆ ಪ್ರೆಸ್ ಮಾಡಿದರೆ ನೀವು ಡೈರೆಕ್ಟ್ ಆ ಒಂದು ಪೇಜ್ಗೆ ನೀವು ಹೋಗ್ತೀರಾ ಸ್ನೇಹಿತರೆ. ಸೊ ಈ ಒಂದು 34 ಹುದ್ದೆಗಳಿಗೆ ಯಾವ ರೀತಿ ಯಾವ ಹುದ್ದೆಗಳಿಗೆ ಎಷ್ಟು ಹುದ್ದೆಗಳು ಎಂದು ವಿಂಗಡಣೆ ಮಾಡಿದ್ದಾರೆ ಎಂಬುದನ್ನು ನಾವಿಲ್ಲಿ ಈ ಒಂದು ಕೆಳಗೆ ನೋಡ್ಕೊತ ಹೋಗೋಣ ಸ್ನೇಹಿತರೆ. ವಿಡಿಯೋವನ್ನು ಫುಲ್ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ಮೊದಲನೇದಾಗಿ ಫಾರ್ಮಾಸಿಸ್ಟ್ ಎಂಬ ಹುದ್ದೆಯು ಈ ಒಂದು 7 ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಹುದ್ದೆಗೆ 25,800 ರೂಪಾಯಿಯಿಂದ ಹಿಡಿದು 52,650 ರೂಪಾಯಿಯನ್ನು ನಾವಿಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ 7 ಹುದ್ದೆಗಳಿಗೆ ಮಾತ್ರ ಈ ಒಂದು ಫಾರ್ಮಾಸಿಸ್ಟ್ ಹುದ್ದೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಸಾಮಾನ್ಯ ವರ್ಗದವರಿಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ ಎ, ಪ್ರವರ್ಗ 2, ಪ್ರವರ್ಗ 3A ಎಲ್ಲ ವರ್ಗದವರೆಗೂ ಇಲ್ಲಿ ಈ ಒಂದು ಹುದ್ದೆಯನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಇನ್ನು ಎರಡನೇದಾಗಿ ಪ್ರಮುಖವಾಗಿ ಪ್ರಥಮ ದರ್ಜೆ ಗುಮಾಸ್ತರು, ಈ ಒಂದು ಹುದ್ದೆಯು 10 ಹುದ್ದೆಗಳನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಸೊ ಈ ಒಂದು ಹುದ್ದೆಗೆ ವೇತನ ಶ್ರೇಣಿಯನ್ನು ನಾವು ನೋಡೋದಾದರೆ 21,400 ರೂಪಾಯಿಯಿಂದ ಹಿಡಿದು 45,300 ರೂಪಾಯಿವರೆಗೆ ಇಲ್ಲಿ ಒಂದು ವೇತನ ಶ್ರೇಣಿಯನ್ನು ಇಲ್ಲಿ ನೀಡಿದ್ದಾರೆ ಸ್ನೇಹಿತರೆ. ಸೊ ನಂತರ ಪ್ರಮುಖವಾಗಿ ವಿಕ್ರಯ ಸಹಾಯಕರು, ಈ ಒಂದು ಹುದ್ದೆಯು 16 ಪೋಸ್ಟ್ಗಳನ್ನು ಈ ಒಂದು ಹುದ್ದೆಗೆ ಇಲ್ಲಿ ಮೀಸಲಿಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದಕ್ಕೆ 19,950 ರೂಪಾಯಿಯಿಂದ ಹಿಡಿದು 37,900 ರೂಪಾಯಿವರೆಗೂ ಇಲ್ಲಿ ವೇತನ ಶ್ರೇಣಿಯನ್ನು ಇಲ್ಲಿ ನೋಡ್ತಿದ್ದಾರೆ ಸ್ನೇಹಿತರೆ. ಅಂದರೆ ಇಲ್ಲಿ ಸ್ಟಾರ್ಟಿಂಗು 19,950 ರೂಪಾಯಿ ಇರುತ್ತೆ. ಆಮೇಲೆ ಇಯರ್ಲಿ ಇಲ್ಲಿ 6 ತಿಂಗಳಿಗೊಮ್ಮೆ ಇಲ್ಲಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ಯಾಲ್ರಿ, 600 ರೂಪಾಯಿ, 1,000 ರೂಪಾಯಿ ಹಾಗೆ. ನೆಕ್ಸ್ಟ್ ವಿಕ್ರಯ ಸಹಾಯಕರು 2, ಇದು ಸಹ ಸೇಮ್ 1 ಹುದ್ದೆಗಳನ್ನು ಇಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ. ಅಲ್ಲಿ 10 ಹುದ್ದೆಗಳನ್ನು ಬಿಟ್ಟಿದ್ರು. ಇಲ್ಲಿ 19,950 ರೂಪಾಯಿಯಿಂದ ಹಿಡಿದು 37,900 ರೂಪಾಯಿವರೆಗೆ ಇಲ್ಲಿ ವೇತನ ಶ್ರೇಣಿಯನ್ನು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ನಂತರ ಸ್ನೇಹಿತರೆ ಅತ್ಯಂತ ಪ್ರಮುಖವಾಗಿ ಇಲ್ಲಿ ಮಹಿಳೆಯರಿಗೆ ಮತ್ತು ಗ್ರಾಮೀಣ ಅಭ್ಯರ್ಥಿಗಳಿಗೆ ಮೀಸಲಿರಿಸಿದ ರಿಕ್ತ ಸ್ಥಾನಗಳಿಗೆ ಅರ್ಹ ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಅಂತಹ ರಿಕ್ತ ಸ್ಥಾನಗಳನ್ನು ಆಯಾ ವರ್ಗಕ್ಕೆ ಸೇರಿದ ಇತರೆ ಅಭ್ಯರ್ಥಿಗಳಿಂದ ಭರ್ತಿ ಮಾಡಲಾಗುತ್ತದೆ. ಅಂದರೆ ಇಲ್ಲಿ ಆಯಾ ವರ್ಗದವರಿಗೆ ಯಾವ ರೀತಿ ಇಲ್ಲಿ ಪ್ರವೇಶ ಎಕ್ಸಾಮ್ಸ್ಗಳಿಗೆ ಅಥವಾ ಆಗಲಿ ಅಪ್ಲಿಕೇಶನ್ ಹಾಕಲಿಕ್ಕೆ ಯಾವ್ಯಾವ ಕ್ಯಾಸ್ಟವರಿಗೆ ಲಭ್ಯ ಇರುತ್ತದೆ ಅದನ್ನು ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು. ಮತ್ತು ಈ ಒಂದು ಎಲ್ಲ ಹುದ್ದೆಗಳಿಗೆ 34 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಹತೆ ಯಾವ ರೀತಿ ಇರಬೇಕು ಅಂತ ನೋಡೋದಾದರೆ, ಇಲ್ಲಿ ಅತ್ಯಂತ ಪ್ರಮುಖವಾಗಿ ಫಾರ್ಮಾಸಿಸ್ಟ್ ಎಂಬ ಹುದ್ದೆಗೆ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮಾ ಇನ್ ಫಾರ್ಮಾಸಿಸ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. ನಂತರ ಸೆಕೆಂಡ್ 1 ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸ್ನಲ್ಲಿ ಜ್ಞಾನ ಹೊಂದಿರಬೇಕು. ಥರ್ಡ್ 1 ಕನ್ನಡವನ್ನು ಓದುವ ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ, ಬರೆಯುವಿಕೆ, ಕನ್ನಡವನ್ನು ಸ್ವಚ್ಛವಾಗಿ ಮಾತನಾಡಬೇಕು ಸ್ನೇಹಿತರೆ. ಸೊ ಈ ಒಂದು ಹುದ್ದೆಗೆ ಇಷ್ಟನ್ನು ವಿದ್ಯಾರ್ಥಿಯನ್ನು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಸೆಕೆಂಡ್ 1 ಇಲ್ಲಿ ಪ್ರಥಮ ದರ್ಜೆ ಗುಮಾಸ್ತರು, ಈ ಒಂದು ಹುದ್ದೆಗೆ ಯಾವುದೇ ಒಂದು ಡಿಗ್ರಿ ಪದವಿಯನ್ನು ಹೊಂದಿರಬೇಕು ಮತ್ತು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ಸನ್ನು ಇಲ್ಲಿ ಕಲ್ತಿರಬೇಕು ಸ್ನೇಹಿತರೆ. ಮತ್ತು ಇಲ್ಲಿ ಕನ್ನಡವನ್ನು ಓದಲಿಕ್ಕೆ, ಬರೀಲಿಕ್ಕೆ ಮತ್ತು ಮಾತಾಡಲಿಕ್ಕೆ ಅಚ್ಚುಕಟ್ಟಾಗಿ ಬರಬೇಕು ಸ್ನೇಹಿತರೆ. ನಂತರ ಇಲ್ಲಿ ವಿಕ್ರಯ ಸಹಾಯಕರು, ಇದಕ್ಕೆ ಸೆಕೆಂಡ್ PUC ಪಾಸ್ ಆಗಿದ್ದರೆ ಸಾಕು. ಇದು ಕೂಡ ಕಂಪ್ಯೂಟರನ್ನು ನಾವಿಲ್ಲಿ ಕಲ್ತಿರಬೇಕು ಸ್ನೇಹಿತರೆ ಮತ್ತು ಕನ್ನಡವನ್ನು ಓದಲಿಕ್ಕೆ, ಮಾತಾಡಲಿಕ್ಕೆ ಮತ್ತು ಬರೀಲಿಕ್ಕೆ ಬಂದರೆ ಸಾಕು ಸ್ನೇಹಿತರೆ. ಸೊ ಇಲ್ಲಿ ವಯೋಮಿತಿ, ಈ ಒಂದು 34 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ವಯೋಮಿತಿಯು ಯಾವ ರೀತಿ ಇರಬೇಕು ಅಂತ ನೋಡೋದಾದರೆ ನೋಡ್ಬೋದು ನೀವು ಇಲ್ಲಿ ಸ್ನೇಹಿತರೆ. ಇಲ್ಲಿ ಸಾಮಾನ್ಯ ವರ್ಗದವರಿಗೆ 18 ವರ್ಷ ತುಂಬಿರಬೇಕು ಸ್ನೇಹಿತರೆ. ಅಂದರೆ ಇಲ್ಲಿ 35 ವರ್ಷದವರೆಗೆ ಇದೆ. ಅಂದರೆ 3 ವರ್ಷ ಇಲ್ಲಿ ವಯೋಮಿತಿ ಸಡಿಲಿಕೆ ನೀಡುವುದರಿಂದ ಇಲ್ಲಿ ಟೋಟಲ್ 38 ವರ್ಷದವರೆಗೆ ಇಲ್ಲಿ ಇವರ ಒಂದು ಅಪ್ಲಿಕೇಶನನ್ನು ಅರ್ಜಿ ಸಲ್ಲಿಸಲಿಕ್ಕೆ 38 ವರ್ಷದವರೆಗೆ ಇರಬೇಕು ಸ್ನೇಹಿತರೆ. ನಂತರ ಪ್ರವರ್ಗ 2A, 2B, 3A, 3B ಇವರಿಗೆ 18 ವರ್ಷದಿಂದ 41 ವರ್ಷ ಇರಬೇಕು ಸ್ನೇಹಿತರೆ. ಮತ್ತು SC ST ಇತರ ಅಭ್ಯರ್ಥಿಗಳಿಗೆ 18 ವರ್ಷದಿಂದ 43 ವರ್ಷದವರೆಗೆ ವಯೋಮಿತಿಯನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ.
ಮತ್ತು ಇಲ್ಲಿ ನೋಡ್ಬೋದು ಸ್ನೇಹಿತರೆ, ವಿಕಲಚೇತನದವರಿಗೆ ವಿಧವೆಯರಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನು ಇರುತ್ತದೆ. ಮತ್ತು ಮಾಜಿ ಸೈನಿಕರಿಗೆ ಮಿಲಿಟರಿ ಸೇವೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಧಿಯನ್ನು ಇಲ್ಲಿ ನೀಡಿರ್ತಾರೆ ಸ್ನೇಹಿತರೆ. ಸೊ ಈ ಒಂದು ಎಲ್ಲ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಅರ್ಜಿ ಶುಲ್ಕ ಯಾವ ರೀತಿ ಇರುತ್ತೆ ಅಂತ ನೋಡೋದಾದ್ರೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಎ ಬಿ ಅವರಿಗೆ 500 ರೂಪಾಯಿ ಮತ್ತು ವಿಕಲಚೇತನರಿಗೂ ಸಹ 500 ರೂಪಾಯಿಯಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಮತ್ತು ನಂತರ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಇಲ್ಲಿ 1000 ರೂಪಾಯಿಯನ್ನು ನೀಡಿದ್ದಾರೆ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ 1000 ರೂಪಾಯಿಯನ್ನು ಇಲ್ಲಿ ನೀಡಿದ್ದಾರೆ. ನೋಡ್ಬೋದು ಇಲ್ಲಿ ಇತರೆ ವರ್ಗದವರಿಗೆ 1000 ರೂಪಾಯಿಯನ್ನು ನೀಡಿದ್ದಾರೆ. ಸೊ ಈ ಒಂದು 34 ಹುದ್ದೆಗಳಿಗೆ ಸಂಬಂಧಿಸಿದ ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಮತ್ತು ಕೊನೆಯ ದಿನಾಂಕ ಯಾವಾಗಿದೆ ಅಂತ ನೋಡೋದಾದ್ರೆ ಇಲ್ಲಿ ಅತ್ಯಂತ ಪ್ರಮುಖವಾಗಿ ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಆಲ್ರೆಡಿ 2-3 ಡೇಸ್ ಆಗಿದೆ ಸ್ನೇಹಿತರೆ. ಇಲ್ಲಿ 9/1/2026 ರಿಂದ ಹಿಡಿದು ಫೆಬ್ರವರಿ 7/2/2026 ಇಲ್ಲಿ ಲಾಸ್ಟ್ ಡೇಟನ್ನು ಇಲ್ಲಿ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ಆ ದಿನವೇ ಸಹ ಆ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕವಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಸೊ ಈ ಒಂದು ವಿಡಿಯೋವನ್ನು ಇಷ್ಟವಾದಲ್ಲಿ ತಪ್ಪದೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಸ್ನೇಹಿತರೆ, ಲೈಕ್ ಮಾಡಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು ಸ್ನೇಹಿತರೆ. ಸೊ ತಪ್ಪದೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಥ್ಯಾಂಕ್ ಯು.